ನಾವು ಮೇಂಟೈನ್ ಮಾಡಬೇಕೆ ಡೆಫಿನೆಟ್ಲಿ ಒಂದು ಫುಡ್ ಇಂಟೇಕು, ಇನ್ನೊಂದು ಮೇಜರ್ಲಿ ರೈಟ್ ಎಕ್ಸಸೈಸಸ್. ನಾನು ರೈಟ್ ಎಕ್ಸಸೈಸಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಜಿಮ್ ಎಲ್ಲರೂ ಹೋಗ್ತಾರೆ, ಎಲ್ಲರೂ ಮಾಡ್ತಾರೆ, ಬಟ್ ಜಿಮ್ಮಲ್ಲಿ ಒಳ್ಳೇದಾಗೋದಕ್ಕಿಂತ ಕೆಲವೊಮ್ಮೆ ಹೆಚ್ಚಾಗಿ ಹಾನಿನೂ ಆಗುತ್ತೆ. ಮಾಡೋ ಸ್ಟೈಲ್ ತಪ್ಪಾಗಿದ್ರೆ ದೇಹಕ್ಕೆ ಒಳ್ಳೇದ್ರ ಬದಲು ಹಾಳು ಜಾಸ್ತಿ ಮಾಡುತ್ತೆ. ಸೊ ಯಾವತ್ತು ಯು ಹ್ಯಾವ್ ಟು ಟೇಕ್ ದ ರೈಟ್ ಗೈಡೆನ್ಸ್ ಅಂತ ಪ್ರತಿಯೊಂದು ಎಕ್ಸಸೈಸಿಗೆ. ಇಲ್ಲ ಮಾಡಿ ಅಂತ ಒಂದೇ ಬ್ಯಾಲೆನ್ಸ್ ಇರಬೇಕು. ಯಾಕೆಂದರೆ ಎಕ್ಸಸೈಸ್ ಎಲ್ಲ ಮಸಲ್ಸ್ಗೆ, ಎಲ್ಲ ಬಾಡಿ ಪಾರ್ಟ್ಸ್ಗೂ ಬ್ಯಾಲೆನ್ಸ್ ಆಗಿರಬೇಕು. ಸೊ ಅದಕ್ಕೆ ಡೆಫಿನೆಟ್ ಆಗಿ ಯು ನೀಡ್ ದ ರೈಟ್ ಗೈಸ್ ಟು ಟ್ರೈನ್ ಯು. ನನಗೆ ಇದರಲ್ಲಿ ಇಬ್ಬರು ನನ್ನ ಟ್ರೈನರ್ಸ್ ಹೇಳಬೇಕು. ನನಗೆ ನಾಚಿಕೆ ಆಗ್ತದೆ ಅವ್ರ ಸ್ಟೂಡೆಂಟ್ ಅಂತ ಹೇಳೋಕ್ಕೆ. ನಾನು ಕರೆಕ್ಟ್ ಟೈಮ್, ನಾನು ನಿಮ್ಮ ಥರನೇ ಕರೆಕ್ಟ್ ಟೈಮ್ ಫಾಲೋ ಮಾಡಲ್ಲ, ಯಾರು ಹೇಳಿದ್ ಕೇಳಲ್ಲ, ಅವ್ರು ಹೇಳಿದ್ ಕೇಳ್ತೀವ. ಸೊ ವರ್ಷಕ್ಕೆ ಒಂದು 3 ತಿಂಗಳು ಮಾಡ್ತೀನಿ, ಆಮೇಲೆ ಅಡ್ಜಸ್ಟ್ಮೆಂಟು ಡಾಜ್ ಮಾಡ್ತಾ ಇರ್ತೀನಿ. ಸೊ ಬಟ್ ಒಂದು ನಾನು ಹೇಳಬೇಕಂದ್ರೆ, ನಾನು ಒಂದಷ್ಟು ಜಿಮ್ ತುಂಬ ಕಡೆ ಹೋಗಿದ್ದೀನಿ, ಬಟ್ ಇಬ್ಬರು ನನ್ನ ಫೇವ್ರೇಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಸರ್ವಿಸನ್ನು ಕರೆಕ್ಟಾಗಿ ಎಲ್ಲರೂ ಮೈಸೂರಿನವ್ರು ಯೂಸ್ ಮಾಡಿ, ಯಾಕೆಂದರೆ ಎಲ್ಲ ಟೈಮಲ್ಲಿ ಇಂಥ ಸಿಗಲ್ಲ. ಸೊ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡಿ. ಇತ್ತೀಚೆಗೆ ಅದು ಬೇರೆ 40% ಡಿಸ್ಕೌಂಟ್ ಇದೆ. ಆ ಡಿಸ್ಕೌಂಟ್ ಮುಗಿದ್ರೊಳಗೆ ಎಲ್ಲ ಮೆಂಬರ್ ಆಗಿ ಅದರ ಉಪಯೋಗ ಪಡೀರಿ. ಯಾಕಂದರೆ ಯು ಗಾಟ್ ಗುಡ್ ಗೈಡೆನ್ಸ್ ಅಂತ. ಪ್ರತಿಯೊಂದಕ್ಕೆ ಗೈಡೆನ್ಸ್ ತುಂಬ ಚೆನ್ನಾಗಿರ್ಬೇಕು.